ಎಲ್ರಿಗೂ ನಮಸ್ತೆ. ನಾನು ಸೂಪರಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾವು ನನ್ನ ಮಗಳ ಬರ್ತಡೇ ತುಂಬ ಸಿಂಪಲಾಗಿ ಮನೇಲಿ ನಡೆಸಿದ್ರಿಂದ ಅಳಿಯನ ಬರ್ತಡೇ ಮಂಡೇ ಇತ್ತು. ಸೊ ನಾವು ಪಾರ್ಟಿ ಹಬ್ಬನೋ ಒಂದು ಪಾರ್ಟಿ ರೂಮ್, ಸ್ಮಾಲ್ ಪಾರ್ಟಿ ರೂಮಲ್ಲಿ ನಾವು ಮಂಡೇ ಸೆಲೆಬ್ರೇಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಮತ್ತು ಅಳಿಯ ಮತ್ತು ನನ್ನ ಮಗಳದ್ದು ಇಬ್ಬರದ್ದು ಒಟ್ಟಿಗೆ ಸೆಲೆಬ್ರೇಟ್ ಮಾಡಿದ್ವಿ ಬರ್ತಡೇ. ತುಂಬ ಚೆನ್ನಾಗಿದೆ ಮಾತ್ರ. ರೂಮ್ಸ್ ಆಗಿರ್ಬೋದು, ಅಲ್ಲಿ ಕ್ಲೀನ್ ಆಗಿರ್ಬೋದು, ಡೆಕೋರೇಷನ್ ಅಂತೂ ಹೇಳಲೇಬೇಡಿ, ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿದೆ ಮಾತ್ರ. ಲೈಟಿಂಗ್ಸ್ ಆಗಿರ್ಬೋದು, ಅಂದರೆ ಕೇಕ್ ಎಲ್ಲ ತೊಗೊಂಡ್ರೆ ಅದಕ್ಕೆ ಕೂಡ ಕಾಸ್ಟ್ ಮಾಡ್ತಾರೆ ಅವರು, ಅಂದರೆ ಸಿಂಪಲ್ ಕೇಕ್ ಕೊಡ್ತಾರೆ. ಸೊ ನಾವು ಬೇಡ ಅಂತ ಹೇಳ್ಬಿಟ್ಟು ನಾವು ಅದನ್ನು ಇದು ಮಾಡಿದ್ವಿ. ಆ್ಯಂಡ್ ಸ್ಪಾರ್ಕು ಒಂದೊಂದಕ್ಕೂ ಒಂದೊಂದು ಥರ ಕಾಸ್ಟ್ ಇರುತ್ತೆ. ನೀವು ಯಾರಾದರೂ ಸೆಲೆಬ್ರೇಟ್ ಮಾಡೋದಿದ್ರೆ ಅವ್ರನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗಲ್ಲೇ ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಹಾಕ್ತೀನಿ. ಇದು ನಾವು ಕೇಕ್ ಕೆಫೆಯಲ್ಲಿ ಆರ್ಡರ್ ಕೊಟ್ಟಿದ್ದಂತಹ ಕೇಕು, ಇದು ನಾವೇ ಆರ್ಡರ್ ಕೊಟ್ಟು ತೊಗೊಂಡು ಬಂದಿದ್ದು ಕೇಕ್ ಆಗಿತ್ತು. ತುಂಬ ಚೆನ್ನಾಗಿತ್ತು ಮಾತ್ರ. ಮಕ್ಕಳು ಮಾತ್ರ ಡ್ಯಾನ್ಸ್ ಎಲ್ಲ ಮಾಡ್ತಾ ತುಂಬ ಎಂಜಾಯ್ ಮಾಡಿದರು ಅಂತಲೇ ಹೇಳ್ಬೋದು. ಸಿಂಪಲಾಗಿ ಆರಾಮಾಗಿ ಒಂದು ಫ್ಯಾಮಿಲಿ ಅಂದರೆ ಒಂದು 10 ಮೆಂಬರ್ಸ್ ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡ್ಬೋದು ಬರ್ತ್ಡೇನ. ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ನಾವು ಹೋಟೆಲ್ ಉಡುಪಿ ಅಂತ ಹೇಳ್ಬಿಟ್ಟು ಶುಭಮ್ ಆಪೋಸಿಟಲ್ಲೇ ಇದೆ. ಸೊ ನಾವು ಆ ಹೋಟೆಲಿಗೆ ಬಂದಿದ್ವಿ, ಹೊಸದಾಗಿದ್ದರಿಂದ ಬಂದಿರಲಿಲ್ಲ ಅಂತ ಹೇಳ್ಬಿಟ್ಟು. ತುಂಬ ಟೇಸ್ಟಿಯಾಗಿತ್ತು ಫುಡ್ಡೆಲ್ಲ. ನಾವು ಆರ್ಡರ್ ಮಾಡಿದ್ದಿಲ್ಲ ಫುಡ್ಡು ಅಷ್ಟೇ ಸಖತ್ತಾಗಿತ್ತು. ಒಂದು ಸರಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಬೇಗ ಬೇಗ ಫಾಲೋವರ್ಸ್ ಆಗಿ ಅಂತ ಹೇಳ್ತಾ ಈ ವ್ಲಾಗ್ ನೋಡಿದ್ದಕ್ಕಾಗಿ ಧನ್ಯವಾದಗಳು.